ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ಸೊ ವಿ ಆರ್ ಗೋಯಿಂಗ್ ಟು ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀವಿ ಟೂರು. ಸೊ ಯಲಹಂಕ ಜಂಕ್ಷನಲ್ಲಿ ನಮ್ಮ ಟ್ರೈನ್ ಇತ್ತು. ಅರೌಂಡ್ 3 o'clock ಟ್ರೈನ್ ಹತ್ತಿದ್ವಿ ಯಲಹಂಕ ಜಂಕ್ಷನಿಂದ. ಸೊ ಟ್ರೈನ್ ನೋಡ್ಬೋದು ನೀವು, ಚೆನ್ನಾಗೇ ಇದೆ. ಇಂಡಿಯನ್ ರೈಲ್ವೆ ಸರ್ವಿಸಸ್, ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್. ಸೊ ಹೊರಟ್ವಿ, ಟ್ರೈನ್ಗೆ ಹೋಗ್ತಿದ್ದೀವಿ. ದಿಸ್ ಇಸ್ ದ ಸೀನರಿ ಆಫ್ ವಾಟ್ ವಿ ಆರ್ ಸೀಯಿಂಗ್ ವೆನ್ ವಿ ಆರ್ ಗೋಯಿಂಗ್ ಟು ಹೈದ್ರಾಬಾದ್. ಸೊ ಹೈದ್ರಾಬಾದ್ ರೀಚ್ ಆದ್ವಿ. ಟೈಮ್ ಒಂದು 5 ಗಂಟೆ 5 ಕಾಲ್ ಆಗಿರ್ಬೋದು ರೀಚ್ ಆದಾಗ. ಸೊ ನೀವು ನೋಡ್ಬೋದು ರೈಲ್ವೆ ಸ್ಟೇಷನ್, ಕಾಚಿಗೂಡ ರೈಲ್ವೆ ಸ್ಟೇಷನ್ ಹೈದ್ರಾಬಾದ್ದು ಎಷ್ಟು ಚೆನ್ನಾಗಿದೆ. ಆಗಿನ ನಿಜಾಮ್ರ ಕಾಲದಲ್ಲಿ ಕಟ್ಸಿರೋ ರೈಲ್ವೆ ಸ್ಟೇಷನ್. ಬಟ್ ಮೇರಾ ಭಾರತ್ ಮಹಾನ್. ಸೊ ಇದೊಳ್ಳೆ ಸ್ಟ್ರೀಟು, ಹಿಂದಿ ಮೂವಿ ಇದೆಯಲ್ಲ, ಅದು ಶೂಟಿಂಗ್ ಇದ್ದಂಗೆ ಇತ್ತು. ಬೈದಲ್ಲೇ ಹೋಗ್ತಿದ್ವಿ. ಬಟ್ ಹೈದ್ರಾಬಾದಲ್ಲಿ ಮುಂಚಿನ ದಿವಸ ಏನೋ ಸೆಲೆಬ್ರೇಷನ್ ಇತ್ತಿರಬೇಕು, ತುಂಬ ಲೈಟ್ಸ್ ಎಲ್ಲ ಹಾಕಿದ್ರು. ಸೊ ನಾವು ರೈಲ್ವೆ ಸ್ಟೇಷನಿಂದ 1.5 ಕಿಲೋಮೀಟರ್ ನಡೆದು ನಾರಾಯಣಗೌಡ ಮೆಟ್ರೋ ಸ್ಟೇಷನ್ಗೆ ಹೋಗಿದ್ವಿ. ಅಲ್ಲಿ ಹೋದಾಗ ನಮಗೆ ಒಂದು ಬೇಸರ ಉಂಟಾಯಿತು. ಯಾಕಂದರೆ ಟ್ರೈನ್ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಒಂದು 20 ನಿಮಿಷ ಕಾಯಿರಿ ಅಂದರು. ಸೊ ಟ್ರೈನ್ ಸ್ಟಾರ್ಟ್ ಆಯಿತು. ಎಸ್ಕಲೇಟರ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಹೈದ್ರಾಬಾದಲ್ಲಿ 3 ಮೆಟ್ರೋ ಸರ್ವಿಸಸ್ ಇದೆ: ಬ್ಲೂ ಲೈನ್, ರೆಡ್ ಲೈನ್ ಆ್ಯಂಡ್ ಗ್ರೀನ್ ಲೈನ್. ಸೊ ನಾರಾಯಣಗೌಡ ಮೆಟ್ರೋ ಸ್ಟೇಷನ್ ಅನ್ನೋದು ಗ್ರೀನ್ ಲೈನಲ್ಲಿ ಬರುತ್ತೆ. ಸೊ ನಾವು ನಾರಾಯಣಗೌಡ ಮೆಟ್ರೋ ಸ್ಟೇಷನ್ ಗ್ರೀನ್ ಲೈನನ್ನು ಹತ್ತಿ ಅಲ್ಲಿ ಒಂದು MG ಬಸ್ ಸ್ಟೇಷನ್ ಅಂತ ಇದೆ. ಹೇಗೆ ಇಲ್ಲಿ ಬೆಂಗಳೂರಲ್ಲಿ ಪರ್ಪಲ್ ಲೈನ್ ಗ್ರೀನ್ ಲೈನ್ ಅಂತ ಡಿವಿಯೇಷನ್ ತೊಗೋತೀವೋ ಆ ಥರ ಡಿವಿಯೇಷನ್ ತೊಗೊಂಡು LB ನಗರ್, ನಮ್ಮ ರೂಮ್ ಇದ್ದಿದ್ದು LB ನಗರ್ ಅನ್ನೋದೊಂದು ಸ್ಥಳದಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫುಲ್ಲು ನಟರಾಜ ಸರ್ವಿಸಸ್ನೇ ಯೂಸ್ ಮಾಡಿದ್ದೀವಿ ನಾವು ನಮ್ಮ ಫುಲ್ ಹೈದ್ರಾಬಾದಲ್ಲಿ. ಸೊ ನೀವು ನೋಡ್ಬೋದು ನಮ್ಮದು ಡೇ 1 ಸ್ಟಾರ್ಟ್ ಮಾಡ್ತಿದ್ದೀವಿ ಮಾರ್ನಿಂಗ್ ಅರೌಂಡ್ 9:30 10 o'clock 9:00ವರೆಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಗೋಲ್ಕೊಂಡ ಫೋರ್ಟ್, ಒಂಥರ ಸೆಲೆಬ್ರೇಟೆಡ್ ಫೋರ್ಟ್ ನಮ್ಮ ಹೈದ್ರಾಬಾದಲ್ಲಿ. ಗೋಲ್ಕೊಂಡ ಫೋರ್ಟ್ ಇದನ್ನು ಆ್ಯಕ್ಚುಲಿ ಕಟ್ಟಿಸಿದವರು ಎಷ್ಟೋ ಜನಕ್ಕೆ ಈ ಟ್ರಿವಿಯಾ ಗೊತ್ತಿಲ್ಲ. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಗೋಲ್ಕೊಂಡ ಫೋರ್ಟ್ನ ಮುಸ್ಲಿಮ್ಸ್ ಕಟ್ಟಿದ್ದಂತ. ಇಲ್ಲ, ಗೋಲ್ಕೊಂಡ ಫೋರ್ಟ್ನ ಒಬ್ಬ ಹಿಂದೂ ರಾಜ ಕಟ್ಟಿಸಿದ್ದು. ಅದು ಆಮೇಲೆ ಕಾಂಕ್ವರ್ ಮಾಡಿದ್ದು ಒಬ್ಬ ಮುಸ್ಲಿಂ ರಾಜ. ಎಷ್ಟೋ ಜನ ಕೇಳ್ಬೋದು, ಹೈದ್ರಾಬಾದ್ಗೆ ಹೋದವರೆಲ್ಲ ಗೋಲ್ಕೊಂಡ ಫೋರ್ಟ್ ಮುಸ್ಲಿಂ ರಾಜ ಮಾಡಿದ್ದಲ್ಲ ಅಂತ. ಇಲ್ಲ, ಇದು ಒಬ್ಬ ಹಿಂದೂ ರಾಜ ಕಟ್ಟಿಸಿದ್ದು. ಸೊ ಕಾಕತೀಯ ರೂಲರ್ ಆದ ಪ್ರತಾಪ ರುದ್ರ ಅವರು 13ನೇ ಶತಮಾನದಲ್ಲಿ ಈ ಗೋಲ್ಕೊಂಡ ಫೋರ್ಟ್ನ ಕಟ್ಟಿಸಿದ್ದು. ಆಮೇಲೆ ಈ ಗೋಲ್ಕೊಂಡ ಫೋರ್ಟ್ನ ಎಷ್ಟೋ ಮುಸ್ಲಿಮರು, ಬಿಜಾಪುರ ನಿಜಾಮ್ರು ಗೊತ್ತಿರ್ಬೋದು ನಿಮಗೆ, ಹೈದ್ರಾಬಾದ್ ನಿಜಾಮ್ರ ಏರಿಯಾ ಅಂತಲೇ ಕರೆಯೋದು, ನಿಜಾಮ್ರದ ಆಳ್ವಿಕೆ ಏರಿಯಾ. ಇವಾಗಲೂ ಹೋದರೆ ಹೈದ್ರಾಬಾದಲ್ಲಿ ನಿಜಾಮ್ ಅಂತ ಒಂದು ಡಿಸ್ಟ್ರಿಕ್ಟೇ ಇದೆ. ಜಾಸ್ತಿ ತೆಲುಗು ಹೀರೋಸ್ನ ಫಾಲೋ ಮಾಡೋರು ನೀವು ನೋಡಿರ್ಬೋದು. ನಿಜಾಮ್ ಕ ನವಾಬ್, ನಿಜಾಮ್ ಕ ಕಲೆಕ್ಷನ್ಸ್ ಕಿಂಗ್ ಅಂತ ಕರೀತಾರೆ ಅಲ್ಲಿನ ಹೀರೋ ಪವನ್ ಕಲ್ಯಾಣ್, ಮಹೇಶ್ ಬಾಬು ಅವ್ರನ್ನೆಲ್ಲ. ಸೊ ಇಲ್ಲಿ ಒಳಗೋದ್ರಿ ಇಲ್ಲಿ ತುಂಬ ಜನ ಚಪ್ಪಾಳೆ ತಟ್ತಿದ್ರು. ಆ್ಯಕ್ಚುಲಿ ನಾವು ಈ ಏರಿಯಾ ಎಂಟ್ರ್ ಆದಾಗ ಏನಕ್ಕಂತ ನಾವು ಕೆಲವು ಸತಿ ಚಪ್ಪಾಳೆ ತಟ್ಟು ನೋಡಿದ್ವಿ. ನೀವು ನೋಡಿರ್ಬೋದು ಇಲ್ಲಿ ನೆರೆದಿರೋ ಟೂರಿಸ್ಟ್ ಎಲ್ಲ. ಸೊ ಈ ಕೋಣ ಕಟ್ಸಿದಾರಲ್ಲ, ಇದೊಂದು ಕಾರ್ನರ್ನ ಈ ಕಟ್ಸಿರೋ ರೀತಿ ಹೆಂಗಂದರೆ, ಇಲ್ಲಿ ಚಪ್ಪಾಳೆ ತಟ್ಟಿದಾಗ 8 ವಿಧವಾದ ಟೈಪ್ಸಲ್ಲಿ ನಿಮಗೆ ನಾಯ್ಸಸ್ ಕೇಳುತ್ತೆ. ಎಲ್ಲರೂ ಚಪ್ಪಾಳೆ ತಟ್ತಿದ್ರು, ನಾವು ಏನಕ್ಕೆ ಅಂತ ಚಪ್ಪಾಳೆ ತಟ್ಟಿದ್ವಿ. ನಾವು ಆ್ಯಕ್ಚುಲಿ ಗೈಡ್ನ ಹೈರ್ ಮಾಡ್ಕೊಂಡಿರಲಿಲ್ಲ, ನಾವು ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ವಿ. ಎಲ್ಲಿ ತುಂಬ ಜನ ಇರ್ತಾರೋ ಅಲ್ಲೆಲ್ಲ ಹೋಗಿ ಕೇಳಿಸ್ಕೋತಾ ಇದ್ರಿ. ಆ ಗೈಡ್ಸು ಏನೇನು ಹೇಳ್ತಿದ್ರು ಅದನ್ನೆಲ್ಲ ಕೇಳಿಸ್ಕೋತಾ ಇದ್ವಿ. ಮಾಡಬೇಕಿದೆಲ್ಲ, ನಾವು ಸ್ಕೂಲಲ್ಲಿ ಈ ಥರ ಮಾಡೇ ಎಲ್ಲರೂ ಪಾಸ್ ಆಗಿರೋ ಜಾಸ್ತಿ ಜನ. ಅದೇ ಥರ ಇದನ್ನು ಮಾಡಿದ್ವಿ. ಸೊ ವಿ ಎಕ್ಸ್ಪ್ಲೋರ್ಡ್ ಎವ್ರಿ ನೂಕ್ ಆ್ಯಂಡ್ ಕಾರ್ನರ್. ಮತ್ತು ಇಲ್ಲೊಂದು ಏನಿರುತ್ತೆ ಅಂದರೆ, ತುಂಬ ಯು ಪಿ ಐ ಅಂತ ಒದ್ದಾಡ್ತಿದ್ವಿ. ಬಟ್ ಕ್ಯಾಶ್ ಓನ್ಲಿ ಸರ್ವಿಸಸ್, ಅದಕ್ಕೋಸ್ಕರ ನಮ್ಮ ದಾಹನೂ ತುಂಬ ಜಾಸ್ತಿನೇ ಆಗಿತ್ತು. ತುಂಬ ಜನ ಬರ್ತಾರೆ. ನೀವು ಬೇಕಾದರೆ ತೆಲುಗು ಮೂವೀಸ್ ಆದ ಮಗಧಿರ, ಪೋಕಿರಿ ಇದನ್ನೆಲ್ಲ ನೋಡ್ಬೋದು. ದ ಮೇನ್ ಸೀನ್ಸ್ ಮಗಧಿರ, ಪೋಕಿರಿಯಲ್ಲೆಲ್ಲ ಇಲ್ಲೇ ಶೂಟ್ ಆಗಿರೋದು. ಆಲ್ಮೋಸ್ಟ್ 90% ಆಫ್ ಹೈದ್ರಾಬಾದ್ ಫಿಲ್ಮ್ಸ್ ಆರ್ ಶಾರ್ಟ್ ಲೈಕ್ ದಿಸ್ ಓನ್ಲಿ. ಸೊ ಇದು ನೋಡ್ಬೋದು ನೀವು. ಅಸ್ಲಾಂ ಖಾನ ಅಂತ ಆ್ಯಕ್ಚುಲಿ ಹಿಂದೂ ರೂಲರೇ ಕಟ್ಸಿದ್ದು. ಆಮೇಲೆ ಎಲ್ಲ ಪ್ಲೇಸ್ನು ತಮ್ಮ ಹೆಸರು ಬರ್ಕೊಂಡ್ಬಿಟ್ರು ಮುಸ್ಲಿಮ್ಸು. ಸೊ ಅಸ್ಲಾಂ ಖಾನ ಅಂತ ಬಂದಿದ್ದು. ಇಲ್ಲಿ ಏನಾಗಿತ್ತು ಅಂದರೆ ವೆಪನ್ರಿ, ಆ ಟೈಮಲ್ಲಿ ವೆಪನ್ಸ್ ಯೂಸ್ ಮಾಡ್ತಿದ್ರಲ್ಲ. ನೀವು ಒಂದು ಬಂದೂಕ ನೋಡ್ಬೋದು, ಸ್ಟಾರ್ಟಿಂಗಲ್ಲೇ ತೋರಿಸಿದ್ವಿ, ಕ್ಯಾನನ್ ಬಾಲು. ಅದನ್ನೆಲ್ಲ ಇಲ್ಲಿಡ್ತಿದ್ರು. ವೆಪನ್ಸ್ ಸ್ಟೋರೇಜ್ ರೂಮ್ ಅಂತಲೇ, ಆರ್ಮರಿ ಅಂತಲೇ ಕರಿಬೋದಿತ್ತು ಇಲ್ಲಿ. ಮತ್ತು ಕೆಲವೆಲ್ಲ ತುಂಬ ಏನೊಂದು ಬೂಲ್ಬುಲಯ ಅಂತ ಹೇಳ್ತಾರಲ್ಲ, ಪಝಲ್ಸ್ ಟೈಪು ಎಷ್ಟೋ ಫಾರ್ಮೇಷನ್ಸ್ ಇತ್ತು. ಆಗಿನ ಕಾಲದಲ್ಲಿ ನಿಜಾಮ್ರದ್ದು ಮಕ್ಕಳು, ಫ್ಯಾಮಿಲಿ ಗೊತ್ತಲ್ಲ ಅವ್ರದ್ದೆಲ್ಲ ದೊಡ್ಡದಾಗೆ ಇರ್ತಿತ್ತು. ಅವ್ರ ಮಕ್ಕಳೆಲ್ಲ ಇಲ್ಲೇ ಆಟ ಆಡ್ತಿದ್ರು, ಈ ಬೂಲ್ಬುಲಯ, ಈ ಪಝಲ್ಸಲ್ಲೇ. ನಾವು ಏನಂತೀರ, ಹೈಡ್ ಆ್ಯಂಡ್ ಸೀಕ್ ಅಂತಿರಲ್ಲ, ಕದ್ದು ಮುಚ್ಚಾಳೆ ಆಟ, ಕಣ್ಣ ಮುಚ್ಚಾಲೆ ಆಟ, ಅದನ್ನೆಲ್ಲ ಮಾಡ್ತಿದ್ರು. ಇದು ನಗಿನಾ ಬಾಗ್ ಅಂತ. ನೋಡೋಕೆ ಇದು ನಿಮ್ಗೊಂದು ಪಾರ್ಕ್ ಅನ್ನಿಸ್ಬೋದು, ಬಟ್ ಸಾರಿ, ದಿಸ್ ವಾಸ್ ನಾಟ್ ಎ ಪಾರ್ಕ್. ಇದು ರಾಣಿಯರ ಸ್ನಾನ ಕೊಠಡಿ ಆಗಿತ್ತು. ಸ್ನಾನ ಕೊಠಡಿ ಅದನ್ನು ಯೂಸ್ ಮಾಡ್ತಿದ್ರು. ರಾಣಿಗಳಿಗೋಸ್ಕರನೇ ಸ್ಪೆಷಲ್ ಸ್ನಾನ ಕೊಠಡಿ ಇರ್ತಿತ್ತು, ಹಾಗೆ ರಾಜರಿಗೋಸ್ಕರನೇ ಸ್ಪೆಷಲ್ ಸ್ನಾನ ಕೊಠಡಿ ಇತ್ತು. ಕಮೆಂಟಲ್ಲಿ ಹಾಕಬೇಡಿ ರಾಜರದೆಲ್ಲಿತ್ತು ಅಂತ, ನಮಗೂ ಸಿಕ್ಕಿಲ್ಲ ಅವತ್ತು. ಹುಡುಕಿ ಸುಸ್ತಾಯಿತು. ಸೊ ನೋಡ್ಬೋದು, ಮೈ 2 ಮಸ್ಕಿಟಿಯರ್ಸ್, ಮೈ 2 ಬ್ರದರ್ಸ್, ದೇ ಆರ್ ವಾಕಿಂಗ್ ವೆರಿ ಫಾಸ್ಟ್. ಅಭಿ ಏನೋ ಅಂತಿದ್ದ, ಏನಂತ ಅವನ್ನ ಆಮೇಲೆ ಕೇಳಬೇಕು. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಹತ್ತೋದು ಇರುತ್ತೆ ಅಂತ ಗೋಲ್ಕೊಂಡ ಫೋರ್ಟಲ್ಲಿ. ಬಟ್
ತುಂಬ ಹತ್ತೋದಿದೆ. ದೇರ್ ವೇರ್ ಮೋರ್ ದ್ಯಾನ್ 1500 ಸ್ಟೆಪ್ಸ್. ನೀವು ನೋಡ್ಬೋದು ನಮ್ಮ ಜನ ಹೇಗೆ ಕಲುಷಿತವಾಗಿ ಮಾಡಿರ್ತಾರೆ ಅಂತ. ಅದು ನೀರಿನ ಟ್ಯಾಂಕ್ ಒಂದಾಗಿತ್ತು. ಸೊ ದಟ್ ವಾಸ್ ದ ಮೈನ್ ಸೋರ್ಸ್. ನೀವು ಆ ನೀರಿನ ಟ್ಯಾಂಕ್ ನೋಡ್ಬೋದು. ದಟ್ ವಾಸ್ ದ ಮೈನ್ ಸೋರ್ಸ್ ಫಾರ್ ವಾಟರ್ ಇನ್ಸೈಡ್ ದಿಸ್ ಗೋಲ್ಕೊಂಡ ಫೋರ್ಟ್. ಸೊ ನಿಮ್ಮೆಲ್ಲರಿಗೂ ಒಂದು ಡೌಟ್ ಇರ್ಬೋದು, ಇದಕ್ಕೆ ಗೋಲ್ಕೊಂಡ ಅಂತ ಹೆಸರು ಯಾಕೆ ಕೊಟ್ಟರು? ನಾನು ಸ್ಟಾರ್ಟಿಂಗಲ್ಲಿ ಬೇರೆ ಹೇಳಿದೆ ಹಿಂದೂ ರೂಲರ್ ಅಂತ. ಗೋಲ್ಕೊಂಡದ ಹೆಸರದ ಅರ್ಥ ಗೊಲ್ಲ ಕೊಂಡ ಅಂತ. ಗೊಲ್ಲ ಅಂದರೆ ಶೆಪರ್ಡ್ಸ್ ಫೋರ್ಟ್, ಕುರಿಕಾಯೋನ ಒಂದು ಫೋರ್ಟ್, ಕುರಿಕಾಯೋನ ಒಂದು ಕೋಟೆ ಅಂತ ಇದ್ರ ಹೆಸರು ಗೋಲ್ಕೊಂಡ ಅಂತ. ಸೊ ನಾವು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಅವಾಗ ಇಲ್ಲಿ ಎಲ್ಲ ಟೂರಿಸ್ಟ್ಗೆ ಎಲ್ಲೊಬ್ರು ಗೈಡ್ ಹೇಳ್ತಿದ್ರು ಇಲ್ಲಿ ಮೇಲ್ಗಡೆ ಒಂದು ಕಾರಾಗೃಹ ಇದೆ ಅಂತ. ಆ ಕಾರಾಗೃಹ ಏನಂತ ನಾವು ನೋಡೋಕೆ ಹೋಗಿದ್ವಿ. ಈ ಕಾರಾಗೃಹದಲ್ಲಿ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಕಾದಿದೆ. ಒಂದು, ಹೈದರಾಬಾದಲ್ಲಿರೋ ಗೋಲ್ಕೊಂಡ ಫೋರ್ಟಲ್ಲಿ ಇದನ್ನು ಇಲ್ಲಿವರೆಗೂ ಯಾರು ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ ತೋರಿಸಿಲ್ಲ. ಅದೇನು? ಭಜರಂಗಿ ಆಂಜನೇಯನ ಒಂದು ದೇವಸ್ಥಾನ. ಈ ಆಂಜನೇಯ ದೇವಸ್ಥಾನದಿಂದ ಒಂದು ಕಥೆ ಇದೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯವೀರಂ ಪ್ರಳಯವೇ ನಡೆಯಲಿ ಅಸುರರ ಎದುರಿಸು ಗಗನ ವಿಚರುಗಲಿ ಗಡಗಡ ನಡುಗಿಸು ಧರ್ಮ ಉಳಿಸು. ನೋಡಿದ್ರಲ್ಲ ನಮ್ಮ ಆಂಜನೇಯ ಸ್ವಾಮಿಯನ್ನು. ಈ ದೇವಸ್ಥಾನವನ್ನು ಕೆತ್ತನೆ ಮಾಡಿದ್ದು ಕಾಕತೀಯ ರಾಜರಾದ ಗಣಪತಿ ದೇವ ಅವರು. ಯಾವಾಗ ಅವ್ರನ್ನ ಈ ಕಾರಾಗೃಹದಲ್ಲಿ ಸಲ್ತಾನ್ ಕಲಿ ಅನ್ನೋ ಒಬ್ಬ ರಾಜ ಬಂಧನೆಯಲ್ಲಿ ಇಟ್ಟಿದ್ನೋ ಆವಾಗ ಅವರು ಈ ದೇವಸ್ಥಾನವನ್ನು ಕೆತ್ತನೆ ಮಾಡಿದ್ದು. ಇನ್ನೊಂದು ದೇವಸ್ಥಾನ ಕಾಣಿಸ್ತು. ಅಲ್ಲಿ ದೇವ್ರನ್ನ ನಮಿಸಿ ದೇವ್ರಿಗೆ ಪ್ರಾರ್ಥನೆ ಮಾಡಿ ನಮ್ಮ ಪಯಣವನ್ನು ಹಾಗೆ ಸುದೀರ್ಘವಾಗಿ ಮುಂದುವರಿಸಿದ್ವಿ. ಸೊ ಈ ಏರಿಯಲ್ ಫೋರ್ಟ್ ನೋಡ್ತಿರ್ಬೋದು. ಸೊ ಇವಾಗ ನಿಮಗೆ ಕಾಣಿಸ್ತಿರೋ ಈ ಸ್ಟ್ರಕ್ಚರು ದರ್ಬಾರ್ ಹಾಲ್. ಇಲ್ಲಿ ರಾಜರು, ನರ್ತಕಿಯರು ಡ್ಯಾನ್ಸ್ ಮಾಡೋದು, ನೃತ್ಯ ಮಾಡೋದು ಎಲ್ಲದನ್ನು ನೋಡ್ತಿದ್ರು ರಾಜರು. ಈ ದರ್ಬಾರ್ ಹಾಲಲ್ಲೇ ನೀವು ನೋಡ್ಬೋದು. ಕೆಳಗಡೆ ನಾವು ಚಪ್ಪಾಳೆ ಹೇಳ್ತಿದ್ದೆಲ್ಲ ಚಪ್ಪಾಳೆ ಹೊಡೆಯೋದೆಲ್ಲ ನಾವು ನೋಡ್ತಿದ್ವಿ ಅಂತ. ಅಲ್ಲಿ ಚಪ್ಪಾಳೆ ಹೊಡೆದಾಗ ಇಲ್ಲಿವರೆಗೂ ಅದರ ಸದ್ದು ಕೇಳಿಸ್ತಿತ್ತು. ಸೊ ಯಾವುದಾದ್ರೂ ಶತ್ರುಗಳು ಈ ಗೋಲ್ಕೊಂಡ ಫೋರ್ಟನ್ನ ನುಗ್ಗೋಕೆ ಪ್ರಯತ್ನ ಮಾಡಿದಾಗ ಅಲ್ಲಿಂದ ಚಪ್ಪಾಳೆ ಹೊಡೆದಾಗ ಇಲ್ಲಿವರೆಗೂ ಕೇಳಿಸ್ತಿತ್ತು. ಆವಾಗ ರಾಜರೆಲ್ಲ ಎಚ್ಚೆತ್ತುಕೊಂಡು ಸುರಂಗ ಮಾರ್ಗದಲ್ಲಿ ಹೈದರಾಬಾದಿಂದ ಹೊರಗಡೆ ಹೋಗ್ತಿದ್ರು. ಸೊ ನೀವು ನೋಡ್ಬೋದು ಈ ಗೋಲ್ಕೊಂಡ ಫೋರ್ಟು ಎಷ್ಟು ಉದ್ದವಾಗಿದೆ. ಇಟ್ ವಾಸ್ ಆಲ್ಸೋ ಕಾಲ್ಡ್ ಆಸ್ ದ ಹಿಲ್ ಟಾಪ್ ಫೋರ್ಟ್. ಹೆಂಗಂದರೆ ಇದನ್ನು ಹತ್ತಿದ್ರೆ ಒಂದು ಬೆಟ್ಟ ಹತ್ತದಷ್ಟು ನೋವಾಗ್ತಿತ್ತು, ಆಯಾಸ ಆಗ್ತಿತ್ತು ಅಂತ ಆಗಿನ ಕಾಲದಲ್ಲಿ ಎಷ್ಟೋ ಜನ ಹೇಳ್ತಿದ್ರು. ಸೊ ಫಸ್ಟು ಕಾಕತೀಯ ರೂಲರ್ಸ್ ಹತ್ರ, ವಿಜಯನಗರ ಎಂಪೈರ್ನ ಕಾಕತೀಯ ರೂಲರ್ಸ್ ಹತ್ರ ಈ ಫೋರ್ಟ್ ಇತ್ತು. ಅವರಿಂದ ಬಹಮನಿ ಕಿಂಗ್ಸ್ ಅವರು ಈ ಫೋರ್ಟನ್ನು ಕಬ್ಜಾ ಮಾಡಿಕೊಂಡ್ರು. ಕುತುಬ್ ಶಾಹಿ ಎಂಪೈರ್ ನೀವು ನೋಡ್ಬೋದು. ಅವರಿಂದ ಆದಮೇಲೆ ಏನಾಯ್ತು ಅಂದರೆ ಈ ಕುತುಬ್ ಶಾಹಿ ಎಂಪೈರ್ನ ಮುಗಿಸಿದವರು ಔರಂಗಜೇಬ್ ಮಹಾರಾಜ. ಮುಘಲರು ಕಡೆಗೆ ಕುತುಬ್ ಶಾಹಿ ಎಂಪೈರ್ ಅವ್ರನ್ನ ಕೊಂದುಬಿಟ್ಟು ಎಲ್ಲರನ್ನೂ ಔರಂಗಜೇಬ್ ಹಿ ವಾಸ್ ದ ಲಾಸ್ಟ್ ರೂಲರ್ ಟು ಹ್ಯಾವ್ ಹ್ಯಾಡ್ ದ ಗೋಲ್ಕೊಂಡ ಫೋರ್ಟ್. ಇವಾಗ ನಾವು ತೋರಿಸ್ತಿರೋ ಈ ಜಾಗನೆಲ್ಲ ನೋಡ್ಬೋದು ನೀವು. ಎಷ್ಟೋ ತೆಲುಗು ಫಿಲ್ಮ್ಸು, ಕನ್ನಡ ಫಿಲ್ಮ್ಸಲ್ಲೂ ಅಷ್ಟೇ. ನಮ್ಮ ಡಿ ಬಾಸ್ ಪೊರ್ಕಿ ಅದನ್ನು ಇಂಟರ್ವೆಲ್ ಸೀನು ಇದೇ ಜಾಗದಲ್ಲಿ ಶೂಟ್ ಮಾಡಿದ್ದು. ಸೊ ನೋಡ್ಬೋದು ಎಷ್ಟೋ ಸೀನ್ಸು, ಎಷ್ಟೋ ಫಿಲ್ಮ್ಸಲ್ಲಿ ಗೋಲ್ಕೊಂಡ ಫೋರ್ಟ್ನ ಯೂಸ್ ಮಾಡಿದ್ದಾರೆ. ಸೊ ನೀವು ಇದನ್ನೆಲ್ಲ ನೋಡ್ಬೋದು. ಯಾಕೆ ಈ ಫೋರ್ಟ್ ಒಂಥರ ಗುಹೆ ಥರ ಇದೆ ಅಂತ. ಈ ಫೋರ್ಟ್ ಯಾಕೆ ಗುಹೆ ಥರ ಇದ್ದಿದ್ದಂದರೆ ಆಗಿನ ಕಾಲದಲ್ಲಿ ವಿಜಯನಗರ ರಾಜ್ಯ ನಿಮ್ಗೆ ಗೊತ್ತಿರ್ಬೋದು, ವಜ್ರ ವೈಡೂರ್ಯಗಳು ಕೂಡಿದ ರಾಜ್ಯ. ಸೊ ಗೋಲ್ಕೊಂಡ ಫೋರ್ಟದು ಈ ಭಾಗದಲ್ಲೆಲ್ಲ ಆವಾಗ ವಜ್ರಗಳ ಟ್ರೇಡ್ ನಡೀತಿತ್ತು, ವಜ್ರಗಳನ್ನ ಮಾರಾಟ ನಡೀತಿತ್ತು. ಅದಕ್ಕೋಸ್ಕರ ಇದನ್ನು ಗುಹೆಗಳ ಥರ ಕಟ್ಸಿದ್ದು. ಯಾಕಂದರೆ ವಜ್ರಗಳನ್ನ ಕತ್ಕೊಂಡು ಯಾರು ಓಡೋಗ್ಬಾರ್ದಲ್ವಾ, ಅದಕ್ಕೋಸ್ಕರ. ಆಮೇಲೆ ಇದು ಮುಸ್ಲಿಂ ರಾಜರು ಅವರೆಲ್ಲ ಕಬ್ಜಾ ಮಾಡಿದ್ರು. ಅವ್ರ ಇಷ್ಟಕ್ಕೆ ತಕ್ಕಂತೆ ಇದನ್ನು ಯೂಸ್ ಮಾಡ್ತಿದ್ರು. ಬಟ್ ಇಟ್ ವಾಸ್ ಎ ವೆರಿ ಸೀಕ್ರೆಟಿವ್ ಎಂಪೈರ್, ಇಟ್ ವಾಸ್ ಎ ವೆರಿ ಸೀಕ್ರೆಟಿವ್ ಫೋರ್ಟ್. ಆಗಿನ ಕಾಲದಲ್ಲೂ ಈ ಕೋಟೆನ ಹೇಗೆ ವರ್ಣಿಸ್ತಿದ್ರಂತ, ಈ ಕೋಟೆಯಲ್ಲಿ ಇರೋಷ್ಟು ಕಾಲ ಯಾವುದೇ ಶತ್ರುಗಳು ಅವ್ರಿಗೇನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ರಾಜರು, ರಾಣಿಯರು ಎಲ್ಲರೂ ಸೇಫ್ ಆಗಿರ್ತಿದ್ದಂಥ ಕೋಟೆ ಈ ಗೋಲ್ಕೊಂಡ ಫೋರ್ಟ್. ಅದಕ್ಕೋಸ್ಕರನೇ ಇದಕ್ಕೆ ಆಗಲೇ ಹೇಳಿದಾಗೆ ಗೊಲ್ಲಕೊಂಡ ಅಂತ ಹೆಸರಿಟ್ಟಿದ್ದು. ಕುರಿ ಮೇಸೋರ ಒಂದು ಕೋಟೆ, ಯಾಕಂದರೆ ಅಷ್ಟು ಭದ್ರವಾಗಿತ್ತು ಈ ಕೋಟೆ. ಫೋರ್ಟ್ ಅಂದರೆ ಗೊತ್ತಲ್ಲ ನಿಮಗೆ, ಫೋರ್ಟದ ಬೆಸ್ಟ್ ಫ್ರೆಂಡ್ಸ್ ಯಾರು? ಬ್ಯಾಟ್ಸ್, ಬಾವುಲಿಗಳು. ಸೊ ಇಲ್ಲೆಲ್ಲ ತುಂಬ ಬಾವುಲಿಗಳಿದ್ರು. ಟೂರಿಸ್ಟ್ನ ಆ ಜಾಗಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮ ಮೊದಲೇ ವಾರ್ನ್ ಮಾಡಿದ್ರು ಅಂಥ ಜಾಗಗಳಿಗೆಲ್ಲ ಹೋಗ್ಬಿಡಿ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ದಿಸ್ ಈಸ್ ದ ರಾಯಲ್ ಪ್ಯಾಲೇಸ್ ಆಫ್ ಗೋಲ್ಕೊಂಡ ಫೋರ್ಟ್. ಗೋಲ್ಕೊಂಡ ಫೋರ್ಟದ ನಕ್ಷೆ ನೋಡ್ಬೋದು ನೀವು, ಎಷ್ಟು ಅಗಲವಾಗಿದೆ, ಎಷ್ಟು ದೊಡ್ಡದಾಗಿದೆ ಈ ಗೋಲ್ಕೊಂಡ ಫೋರ್ಟ್. ಇಟ್ ಕವರ್ಸ್ ಎನ್ ಏರಿಯಾ ಆಫ್ ಅರೌಂಡ್ 15 to 17 kilometers. ಅಷ್ಟು ದೊಡ್ಡದಾಗಿದೆ ಗೋಲ್ಕೊಂಡ ಫೋರ್ಟ್. ಸೊ ಮತ್ತು ನೀವು ಈ ದರ್ವಾಜಾನು ನೋಡ್ಬೋದು. ಮತ್ತು ಆಗಿನ ಕಾಲದಲ್ಲಿ ಹೇಗಿತ್ತು ಕ್ವಾರ್ಟರ್ಸು. ಈ ಗೋಲ್ಕೊಂಡ ಫೋರ್ಟ್ ನಿಮಗೆ ನಾವು ಒಂದು ಏರಿಯಲ್ ವ್ಯೂ ಥರ ತೋರಿಸಿದ್ವಿ, ಜಾಗದಲ್ಲಿ ತೋರಿಸಿದ್ವಿ. ಈ ಡ್ರೋನ್ ವ್ಯೂ ಅಂತ ಹೇಳ್ತಾರಲ್ಲ, ಆಗಿನ ಕಾಲದಲ್ಲಿ ಈ ಗೋಲ್ಕೊಂಡ ಫೋರ್ಟ್ ನಿಜವಾಗ್ಲೂ ಮಿನಿಮಮ್ ಅಂದರೂ ಗೋಲ್ಕೊಂಡ ಫೋರ್ಟಲ್ಲಿ 2 to 3 ಅರಮನೆಗಳಿದ್ರು ಆ ಟೈಮಲ್ಲಿ.
ಇವಾಗ ಗೋಲ್ಕೊಂಡ ಫೋರ್ಟ್ ನಶಿಸಿ ಹೋಗಿದೆ. ಇದೆಲ್ಲ ಆ್ಯಕ್ಚುಲಿ ಈ ಪಿಕ್ಚರ್ ಕ್ರೆಡಿಟ್ಸ್ಗೆಲ್ಲ ನಾವು ಸುದೀಪ್ಗೆ ಒಂದು ಧನ್ಯವಾದ ಹೇಳಬೇಕು. ಇವಾಗ ಇದು ಯುನೆಸ್ಕೋದು ವರ್ಲ್ಡ್ ಹೆರಿಟೇಜ್ ಸೈಟಲ್ಲೂ ಇದೆ. ಸೊ ನೋಡಿದ್ರಲ್ಲ ಗೋಲ್ಕೊಂಡ ಫೋರ್ಟ್. ಸೊ ಗೋಲ್ಕೊಂಡ ಫೋರ್ಟ್ ಮುಗಿಸಿ ಹಾಗೆ ಬಸ್ಸಲ್ಲಿ ಕೂತು ನಾವು ನಿಯರ್ ಬೈ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ದಿಸ್ ವಾಸ್ ಅವರ್ ಡೇ 1 ಆಫ್ ಹೈದ್ರಾಬಾದ್. ಡೇ 1 ಆಫ್ ಹೈದ್ರಾಬಾದಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದೀವಿ ತೋರಿಸಿದ್ದೀವಿ. ಡೇ 2ಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.